ನಮಸ್ಕಾರ ಕನ್ನಡಿಗರೇ, ಗುಡ್ ಮಾರ್ನಿಂಗ್. ಹೊಸ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಟೈಮ್ ಈಗ 9:17. ಮನೆ ಹೊರಟಾಯ್ತು, ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ SB ಹತ್ರ ಇದ್ದೀನಿ. ಹೆಬ್ಬಾರ್ಲ ದಾಟ್ಕೊಂಡು ಬಂದಾಯ್ತು. ಏನಿಲ್ಲ, ಸುಮ್ನೆ ಬರ್ತಾ ಇರೋದೇ ನುಕ್ಕೊಂಡು. ಅದ್ಯಾರು ಬರ್ತಾರೆ, ಏನ್ ಸ್ಪೀಡು. ಫಸ್ಟ್ ಆಫ್ ಆಲ್ ತ್ರಿಬಲ್ಸ್, ಅದಲ್ಲೂ ಹಂಗೆ ತಿರ್ಗಾ ಗುರಾಯಿಸೋದ್ ಬೇರೆ, ನಾನೇನ್ ತಪ್ಪು ಮಾಡಿದೆ ಅಂತ. ಬೇಕಾದ್ರೆ ಬಂದಿಗ್ ಬೈತಾನೆ, ಏನೋ ಕೈಯೆಲ್ಲ ತೋರಿಸ್ತೀಯ. ಅಯ್ಯೋ, ಅದ ನಿಮ್ಗೆ ಬೈಡಂಗಲ್ಲ ಹಂಗೆ ಕಾಣಿಸಿರಲ್ಲ. ಬಟ್ ನಾರ್ಮಲ್ ಅಲ್ಲಿ ನನ್ಗೆ ಇಷ್ಟ ಹತ್ರ ಇಲ್ಲಿ ಬರೋಗ ಅದು ನೋಡೋನೆ ಫಸ್ಟ್ ನನ್ ಕಡೆ ನೋಡಿ. ನಾನು ಸ್ಲೋ ಮಾಡಿಲ್ಲ, ಯಾಕಂದ್ರೆ ನಾನೇನ್ ತಿಳ್ಕೊಂಡೆ ಅವ್ನು ನಿಲ್ಸ್ತಾನಂದ್ರೆ ನಾನು ಎಷ್ಟಪ್ಪ 40 ಇದ್ದಿಲ್ಲ, ಸುಮ್ನೆ ಹೋಗ್ತಾ ಇದ್ದೆ. ಸಡನ್ ಆಗಿ ಹಿಂಗೆ, ಅದು ಅಲ್ಲೇ ಅಲ್ಲ, ಹಿಂಗೆ ಫುಲ್ ಟರ್ನ್ ಎಲ್ಲ ಮಾಡಿ ಫುಲ್ ಸ್ಟಂಟ್ ತರ. ಏನ್ ಹೇಳು, ಮತ್ತೆ ಏನಾದ್ರು ಆಗೋದ್ರು, ಅವನ್ ತಪ್ಪು, ಅವನು 100 ಸ್ಪೀಡ್ ಬರ್ತಿದ್ದ, ಅವನ್ ಕಂಟ್ರೋಲ್ ಮಾಡಿಲ್ಲ, ಫುಲ್ ಸ್ಪೀಡು, ಗುದ್ಬಿಟ್ಟ ನಮ್ಗೆ, ಅದು ಇದು. ಸುಮ್ನೆ ಅದೀಗ ಯೂಸಲ್ಲಿ ಹೇಳ್ತಾರಲ್ಲ, ನಿಮ್ ತಪ್ಪಿಲ್ಲ ಅಂದ್ರೂ ಬೇರೆಯವ್ರ ತಪ್ಪು ಇರುತ್ತೆ, ಆಗ ಎಲ್ಲರಿಗೂ ಪ್ರಾಬ್ಲಮ್ ಅಂತ. ಸಾಕಪ್ಪ ಹಂಗೆ. ಕಂಟಿನ್ಯೂಸ್ ಗ್ರೀನ್ ಸಿಗ್ನಲ್ ಬಂದ್ಬಿಟ್ಟಿದೆ. ಆಫ್. ಸಾಕು, ನಾನೇ ಫ್ರೆಂಡ್. ಕಂಟಿನ್ಯೂಸ್ ಆಗಿ 3 ಸಿಗ್ನಲ್ ಬಂತು. ಎಸ್ಕೇಪ್ ಆಗೋಣ ಅಂತ ರೆಡಿ ಆಗಿದ್ದೆ, ಸುಮ್ಮನೆ ರೆಡ್ ಸಿಗ್ನಲ್ ಬಂತು. ಏನು ಮಾಡೋಕ್ಕಾಗಲ್ಲ. ಸಕಲ ಕಲರ್ ಹೊಡೆದವ್ರೆ ಬ್ರಿಡ್ಜ್ ಕೆಳಗಡೆ, ಎಲ್ಲೋ ಬ್ಲೂ. ಒಂದಕ್ಕೆ ಸನ್ಲೈಟ್ ಬೀಳ್ತಿದೆ, ಸನ್ಲೈಟ್ ಶೇಡು ಒಂದಕ್ಕೆ ಬೀಳ್ತಿಲ್ಲ. ಚೆನ್ನಾಗಿದೆ ವಿಜಯನಗರ್. ಆಕ್ಚುಲಿ ಲೈಕ್ ಕೂಲ್ ಏರಿಯಾ. ವಯಸ್ಸಾದವರು ಜಾಸ್ತಿ, ಮತ್ತೆ ಒಂಥರ ಫುಲ್ ಹಳೆ ಕಾಲದವರು, ಒಂಥರ ಓಲ್ಡ್ ಪೀಪಲ್ ಜಾಸ್ತಿ, ಮತ್ತೆ ಒಂಥರ ಕೂಲ್ ಏರಿಯಾ. ವಯಸ್ಸಾದವ್ರಿಗೆಲ್ಲ ಒಂಥರ ಚೆನ್ನಾಗಿದೆ, ಮಿಂಗಲ್ ಆಗಿ ಎಲ್ಲರ ಜೊತೆ. ಜಾಸ್ತಿ ಪಾರ್ಕ್ ಇದೆ. ನನ್ನ ಕಸಿನ್, ನಮ್ಮಪ್ಪ ತಮ್ಮ ಇಲ್ಲೇ ಇದ್ದಿದ್ದವರು. ಈಗ ಶಿಫ್ಟ್ ಆಗಿ ಕೂರ್ಗಲ್ಲಿ ಇದ್ದಾರೆ, ಅಲ್ಲೇ ಸೆಟ್ಲ್ ಆದ್ರು ಮನೆ ಮಾಡಿ. ಸೊ ಅವರು ಫಸ್ಟ್ ಇಲ್ಲೇ ವಿಜಯನಗರದಲ್ಲೇ ಇದ್ದಿದ್ದು. ಆಲ್ಮೋಸ್ಟ್ 2 years ಆಯ್ತು ಅನ್ಸುತ್ತೆ ಅವರು ಶಿಫ್ಟ್ ಆಗಿ ಊರಿಗೆ. ಸೊ ಚೆನ್ನಾಗಿದೆ ಏರಿಯಾ. ಈ ಪಾರ್ಕ್ ಚೆನ್ನಾಗಿದೆ, ಆ ಕಡೆ ಇನ್ನೂ ಜಾಸ್ತಿ ಒಳಗಡೆ ಹೋದ್ರೆ ಅಷ್ಟು ಗಜಿ ಬಿಜಿ. ಸೊ ವಿಜಯನಗರ ಸ್ಕೂಲ್ ಏರಿಯಾ. ನನ್ಗೆ ಯೂಶಲಿ ಇಷ್ಟ ಆಗುತ್ತೆ. ಒಂಥರ ನೀವು ಯೂಶಲಿ ವಿಜಯನಗರ ಸೈಡು ಈ ಕಡೆ ಮಹಾಲಕ್ಷ್ಮಿ ಲೇಔಟ್ ದಾಟ ಮೇಲೆ ಬರುವಾಗ, ಆಲ್ಮೋಸ್ಟ್ ಇಸ್ಕಾನ್ ಇಂದ ನೀವು ಬರುವಾಗ ಒಂಥರ ನೀವು ನೋಡೋದು ಆ ಕಡೆ ಈ ಕಡೆ ನೋಡಿದ್ರು ವಯಸ್ಸಾದವ್ರು ಜಾಸ್ತಿ. ಒಂಥರ ಎಲ್ಲ ರಿಲ್ಯಾಕ್ಸ್ಡ್, ಪಾರ್ಕ್ ಅಲ್ಲಿ ಕೂತ್ಕೊಂಡು ಎಲ್ಲ ಚಿಲ್ ಮಾಡ್ಕೊಂಡು ಮಾತಾಡ್ಕೊಂಡು ಪೀಸ್ ಆಗಿರ್ತಾರೆ. ಒಂಥರ ಚೆನ್ನಾಗಿ ಒಂದ್ ವೈಬ್. ಇಲ್ಲಿ ಪಿಂಕ್ ಫ್ಲಾಸ್ ಇದೆಯಲ್ಲ, ಇಲ್ಲಿ ಇನ್ನೂ ಆಗಿಲ್ಲ. ನಮ್ಮ ಮನೆ ಹತ್ರ ಒಂದ್ ಮರ ಇದೆ, ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಎಷ್ಟ್ ಸಖತ್ತಾಗಿ ಆಗಿದೆ ಅಂದ್ರೆ, ಆ ಲೀಫ್ ಎಲ್ಲ ಅದು ಈ ಆಗೋಯ್ತು ಅನ್ಸುತ್ತೆ. ಆ ಸೀಸನ್ ಈಗ ಆಲ್ಮೋಸ್ಟ್ ಎಂಡ್ ಆಯ್ತು ಅನ್ಸುತ್ತೆ. ಯೂಶಲಿ ನೀವು ನೋಡಿರ್ತೀರ ರೀಲ್ಸ್ಲೆಲ್ಲ, ಫುಲ್ ಲೀಫೇ ಇರಲ್ಲ, ಗ್ರೀನ್ ಕಲರ್ ಕಾಣಿಸುತ್ತೆ ಅಲ್ಲ ಮರದಲ್ಲಿ, ಬರೀ ಫುಲ್ ಪಿಂಕ್. ಅದ್ ನಮ್ಮ ಮನೆ ಹತ್ರ ಒಂದೇ ಒಂದ್ ಸಿಂಗಲ್ ಮರ, ಇಡೀ ಏರಿಯಾದಲ್ಲಿ ಆ ಒಂದೇ ಒಂದ್ ಮರ ಇರೋದು, ಎಲ್ಲೂ ಇಲ್ಲ ಮರ ಬೇರೆ ಎಲ್ಲೂ. ಆ ಏರಿಯಾದಲ್ಲಿ ಒಂದ್ ಮರ ಬಿಟ್ಟು ಆ ಕಲರ್, ಆ ಸೀಡ್ ಏನ್ ಗೊತ್ತಿಲ್ಲ, ಆ ಟೈಪ್ ಮರ ಎಲ್ಲೂ ಇಲ್ಲ. ಒಂದೇ ಮರ ಇರೋದು ನೋಡಿ, ಅಲ್ಲಿ ಕಾಣಿಸ್ತದೆ. ಇದಲ್ಲಿ ನೋಡಿ ಎಷ್ಟು ಲೀಫ್ ಇದೆ, ಕಾಣಿಸಲ್ಲ ಅದು ಕಲರು.
ನಾನು ಇವತ್ತು ಮನೆಗೆ ಹೋಗ್ಮೇಲೆ ಹೋಗ್ತಾ ಇರೋವಾಗ ತೋರಿಸ್ತೀನಿ. ನಮ್ಮ ಮನೆ ಹತ್ರನೇ ಇರೋದು. ಎಷ್ಟು ಸಕಲಾಗಿದೆ ಅಂದ್ರೆ ಈ ಸೀಸನ್ ಅಲ್ಲಿ ಆ ಮರ ಹೆಂಗಿರ್ಬೇಕಂದ್ರೆ ಫುಲ್ ಎಲ್ಲ ರೋಡ್ ಸೈಡ್ ಫುಲ್ ಇರ್ಬೇಕು. ಒಂಥರ ಕ್ಲೀನ್ ಸಕ್ಕ ಕಾಣಿಸುತ್ತೆ. ಕಲರು ಇಲ್ಲೆಲ್ಲ ಒಂಥರ ಧೂಳಾಗ ಹೋಗಿದೆ. ಅಲ್ಲಿ ಪಿಂಕ್ ಹಂಗೆ ಒಂಥರ ಪೇಂಟ್ ಹೊಡೆದಿರೋ ತರ ಇದೆ. ತೋರಿಸ್ತೀನಿ ಈ ಬ್ಲಾಗ್ ಎಂಡಲ್ಲೇ ತೋರಿಸ್ತೀನಿ ಮನೆ ಹತ್ರ. ಸೊ ಈ ಟೈಮು ಆಲ್ಮೋಸ್ಟ್ 10 ಗಂಟೆ ಆಗೋಯ್ತು. 1 ಅವರ್ ಆಯ್ತು. 1 ಅವರ್ಗಿಂತ ಜಾಸ್ತಿ ಇವತ್ತು. ಯಾಕೆ ಗೊತ್ತಿಲ್ಲ, ಲೇಟ್ ಆಯ್ತು. ಹೊರಟಿದ್ದು ಲೇಟು, ಸೊ ರೀಚ್ ಆಗ್ತಿರೋದು ಲೇಟು. ಸೊ ಆಲ್ಮೋಸ್ಟ್ 9:53. ಯಾರು ಇಲ್ವಾ? ಸೊ 9:53 ಲೇಟ್ ಆಯ್ತು. ಏನು ಮಾಡೋಕ್ಕಾಗಲ್ಲ. ಇವತ್ತೇನು ಅಷ್ಟೇನು ಅಲ್ಲಿ ಕಾಣಿಸ್ತಿದೆ ನೋಡಿ, ಪಿಂಕ್ ಫ್ಲವರ್ ಇಲ್ಲ ಮೇಲೆ. ಸೊ ಇದ್ರಲ್ಲಿ ನೋಡಿ ಗ್ರೀನ್ ಲೀಫ್ ಅದಿದೆ, ಬಟ್ ನಮ್ಮನೆ ಹತ್ರ ಇರೋದು ಏನು ಇಲ್ಲ, ಫುಲ್ ಪಿಂಕ್ ಆಗಿದೆ. ರೋಡು ಅದ್ ಎಂತ ಬೈಕ್ ತಗೊಂಡ್ರು ಸ್ವಲ್ಪ ಈ ತರ ರೋಡ್ ಓಡ್ಸ್ಮೇಲೆ ನಮ್ಗೆ ಒಂಥರ ಆಗೋಗುತ್ತೆ, ಥೂ ಏನ್ ಗುರು ಹಿಂಗಿದೆ ಅಂತ. ಏನು ಮಾಡಕ್ಕಾಗಲ್ಲ. ಅಮ್ಮ ಹಂಗೂ ಹೋಗ್ಬೋದು ಸ್ಟ್ರೈಟ್, ಬಟ್ ಅದು ಸ್ವಲ್ಪ ದೂರ, ಮತ್ತೆ ಅಲ್ಲಿ ಟ್ರಾಫಿಕ್ ಆಗೋಗುತ್ತೆ. ಕೈಯೆಲ್ಲ ನೋಡಿ ಪಿಂಕ್ ಆಗಿ ಹೋಗಿದೆ ಈ ಪಾಟು. ಏನು ಮಾಡಕ್ಕಾಗಲ್ಲ, ಉಚ್ಕೋಬೇಕಷ್ಟೇ. ಕನ್ಫ್ಯೂಸ್ ಆಗೋದಾ ಬ್ರದರ್, ಹೋಗೋದಾ ಬೇಡವಾ ಅಂತ. ಅಮ್ಮ ಸಕ್ಕತ್ತಾಗಿದೆ. ಆ ಕಡೆ ಫುಲ್ ಎಲ್ಲ ಪಿಂಕ್ ಫ್ಲವರ್ಸ್. ಸೊ 5:45 ಮನೆಗೆ ಹೋದ್ಮೇಲೆ ಎಲ್ಲಾದ್ರೂ ಆಚೆ ಹೋಗಿ ಏನಾದ್ರೂ ತಿನ್ಬೇಕಂತ ಆಸೆ ಆಗ್ತಿದೆ. ನನ್ಗೆ ಒಂದು ಡ್ರಾಬ್ಯಾಕ್ ಏನಂದ್ರೆ, ನನ್ನ ಮನೆ ಹತ್ರ ಸ್ಕೂಲ್ ಫ್ರೆಂಡ್ಸು ಅಂದ್ರೆ ಫ್ರೆಂಡ್ಸ್ ಯಾರು ಇಲ್ಲ ಹತ್ರದಲ್ಲಿ. ನಮ್ಮನೆ ಯಲಹಂಕ, ಅದೇ ರೇವಾ ಕಾಲೇಜ್ ಅಂತಂದ್ರೆ ನನ್ನ ಫ್ರೆಂಡ್ಸು ಇಬ್ರು, ಒಬ್ನು ಹೊಸಕೋಟೆ, ಒಬ್ನು ಜಕ್ಕೂರು. ಅಲ್ಲ, ಇಬ್ರು ಜಕ್ಕೂರು, ಒಬ್ಬ ಹೊಸಕೋಟೆ. JP ನಗರ, ಕೆಂಗೇರಿ ಒಬ್ಳು. ಸೊ ಒಂಥರ ಎಲ್ಲ ದೂರ. ಸೊ ಅದೇನಾಗುತ್ತೆ, ಈಗ ಮನೆಗೆ ಹೋದ್ಮೇಲೆ ಸೊ ಅಷ್ಟೇ, ಎಲ್ಲೂ ಅಂದ್ರೆ ಏನು ಪ್ಲಾನ್ಸ್ ಆಗಲ್ಲ, ಏನು ವರ್ಕೌಟ್ ಆಗಲ್ಲ. ಆಗೋದು ರೇರು, ಯಾಕಂದ್ರೆ ಎಲ್ಲ ಬೇರೆ. ನಾನ್ JP ನಗರ ಧನೀಶ್ ಅಂತ, ಕೆಂಗೇರಿ ಶಿಫಾಲಿ ಅಂತ. ಸೊ ಅವರಿಬ್ರು ನನ್ನ ಕಾಲೇಜ್. ಇನ್ನೂ 3 ಜನ ಡಿಫ್ರೆಂಟ್ ಕಾಲೇಜು. ಒಬ್ಬನ್ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೊಬ್ಬನು ಈಗ ತಾನೇ ಕಾಲೇಜ್ ಮುಗಿಸಿದಾನೆ, ಇನ್ನೊಬ್ಬನ್ ಲಾಯರ್ ಓದ್ತಾ ಇದ್ದಾನೆ. ಸೊ ಇನ್ನೂ ಇದ್ರು ಫ್ರೆಂಡ್ಸು, ಬಟ್ ಹಂಗೆ ಟೈಮು ಜಾಸ್ತಿ ಮುಂದೆ ಹೋಗ್ತಿರುವಾಗ ಸ್ವಲ್ಪ ಹಂಗೆ ಕಟ್ ಆಗ್ತಿರುತ್ತಲ್ಲ ಫ್ರೆಂಡ್ಸ್. ಏನೋ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ, ಒಬ್ಬೊಬ್ರು ಒಂದೊಂದು ರೀಸನ್ನು. ಸೊ ಇಲ್ಲಿ ಕಾಣಿಸುತ್ತೆ ನೋಡಿ ಈ ಮರ, ಎಷ್ಟು ಚೆನ್ನಾಗಿದೆ. ಫುಲ್ ಪಿಂಕ್, ಗ್ರೀನೇ ಕಾಣಿಸೋದು. ಫೈನಲಿ ಮನೆ ರೀಚ್ ಆದ. ಗಾಡಿ ಇಲ್ಲ. 6 ಗಂಟೆ ನೋಡಾಗ 6 ಗಂಟೆ ತರನೇ ಇಲ್ಲ, ಇನ್ನೂ 5 ಗಂಟೆ ತರ ಇದೆ. ಎಷ್ಟು ಕ್ಲೀನಾಗಿ 5 ಗಂಟೆ ತರ ಇದೆ ಇನ್ನು.
ಸೊ ರೀಚ್ ಆದೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಅಪ್ಪ ಅಮ್ಮನೂ ಬಂದರು. ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್.